ವಾಕ್ಯವನ್ನೆಲ್ಲ ಓದಲಿ ಕನ್ನಡದಿ ಓದಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧುನಿಗೆ ಮಣಿಯುವೆನು ಸಾಧು ನಿಜ ಗುಣಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನು ನಿಜವಾಗಿ ಕೇಳಿ ನಿಜದೋನ್ಮನಿಸುವ ಸುಜನರಿಗೆ ನಿತ್ಯ ನಮಿಸುವೆನು ಸುಜನರಿಗೆ ನಿತ್ಯ ನಮಿಸುವೆನು ಭಕ್ತ ಜೀವರಿಗೆಲ್ಲ ಅದ್ವೈತ ಬೋರಾಗಿ ಸುಂದರನಾಗಿ ಗೈದ ಶ್ರೀ ಜಯಸಿಂಹ ಸಿದ್ಧಾರೂಢರಿಗೆ ನನ್ನನಂತೆ ಸಿದ್ಧಾರೂಢರಿಗೆ ನನ್ನನಂತೆ ಬಾಳ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಶುರುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಗುರುವೇ ಸರ್ವಲೋಕಾನಾಂ ವಿಷವೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 10ನೇ ಅಧ್ಯಾಯದ 17ನೇ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಸೂತ್ರದಲ್ಲಿ ಮುಖ್ಯವಾಗಿ ಮಹಾತ್ಮರು ನೀನು ಹೇಗಿದ್ದೇನೆಂದರೆ ದೇವರಿಗೂ ಋಷಿಗಳಿಗೂ ದಾನವರಿಗೂ ದೇವದೇವನಾಗಿದ್ದು ಮತ್ತು ಜಗತ್ತಿಗೆ ಸರ್ವಭೂತಕ್ಕೆ ಈಶನಾಗಿದ್ದು ಮತ್ತು ಸರ್ವ ಪ್ರಾಣಿಗಳಿಗೆ ರಾಜನಾಗಿದ್ದು ಸರ್ವವ್ಯಾಪ್ತಿ ಅಂದರೆ ಅಣುರೇಣು ತೃಣಕಾಷ್ಟದಲ್ಲಿ ನೀನು ಪರಿಪೂರ್ಣನಾಗಿ ವ್ಯಾಪಕವಾಗಿದ್ದೀ ಅಂತ ಹೇಳಿದಾಗ ಆ ಮಾತನ್ನು ಕೇಳಿದಂಥ ಅರ್ಜುನ ಮುಂದೆ ಲೋಕದಲ್ಲಿ ಒಂದು ನೇಮ ಅದ. ಏನು ನೇಮ ಅಂದರೆ ಯಾವುದೇ ಪ್ರಾಣಿ ಒಂದು ವಿಷಯದ ಕಡೆ ವಸ್ತುವಿನ ಕಡೆ ಪದಾರ್ಥದ ಕಡೆ ಹೋಗಬೇಕಾಗಿತ್ತು, ಅದು ಯಾವುದೇ ಇಂದ್ರಿಯ ದ್ವಾರ ಇರಲಿ,
ಅಲ್ಲಿ ಪ್ರವೃತ್ತಿ ಆಗ್ತದ ಅಂದರೆ ಅಲ್ಲಿ ಏನೋ ಪ್ರಯೋಜನ ಆದಂತನೇ ಹೋಗ್ತದೆ. ಎಲ್ಲರ ಮಾತನ್ನ ಎಲ್ಲ ಸಮಯದಲ್ಲಿ ಕೇಳೋಂಗಿಲ್ಲ. ನಮಗೆ ಕೆಲವರ ಮಾತುಗಳನ್ನು ಕೇಳುವ ವೃತ್ತಿ ಉಂಟಾಗ್ತದೆ, ಕೆಲವರ ಮಾತುಗಳಲ್ಲಿ ನಿವೃತ್ತಿ ಆಗ್ತದೆ. ಅವ್ರದ್ದೇನು ಕೇಳೋದು ನಡೆಪಂತೀವಿ. ಏನಾದರೂ ನೋಡಬೇಕಾಗಿದ್ರೆ ಅಲ್ಲಿ ನೋಡುವುದರಿಂದ ಏನಾದರೂ ಪ್ರಯೋಜನ ಆದಂದಾಗ ಅಲ್ಲಿ ವೃತ್ತಿ ಉಂಟಾಗ್ತದೆ. ಜಗತ್ತಿನಲ್ಲಿ ಕಾಣುವಂಥ ಪದಾರ್ಥ ವಸ್ತುಗಳು ಸಾಕಷ್ಟಿದ್ರೂ ಕೂಡ ನಾವು ಕೆಲವೇ ವಸ್ತುಗಳನ್ನು ಬಹಳ ಪ್ರೀತಿಯಿಂದ ನೋಡ್ತೀವಲ್ಲ, ಆ ವಸ್ತುವಿನಲ್ಲಿ ನನಗೆ ಪ್ರಯೋಜನ ಆದಂತನೇ ಆ ವಸ್ತುವನ್ನು ನಾವು ನೋಡ್ತೀವಿ. ಇದೇ ಪ್ರಕಾರ ಪಂಚ ವಿಷಯಗಳಲ್ಲಿ ಪಂಚ ಇಂದ್ರಿಯಾದಿಗಳು ಪ್ರವೃತ್ತಿ ಆಗ್ತಾವಂದ್ರೆ ಏನೋ ಪ್ರಯೋಜನ ಆದಂತ ಅರ್ಥ. ಪ್ರಯೋಜನ ಇಲ್ಲಾಂದ್ರೆ ಆ ಕೇಳೋದಿಲ್ಲ, ನೋಡೋದಿಲ್ಲ, ಮಾಡೋದಿಲ್ಲ, ಎಲ್ಲ ಬಿಟ್ಟಿವಿ, ನಾವು ಆರಾಮ್ ಕುಂತೀವಿ ಅಂತ ಹೇಳ್ತೀವಿಲ್ಲ. ನಾವು ಯಾಕೆ ವೃತ್ತಿ ಇಲ್ಲ ಅಂತ. ಅಲ್ಲಿ ವೃತ್ತಿ ಯಾಕಾಗಲಿಲ್ಲ? ಅಲ್ಲಿ ಪ್ರಯೋಜನ ಇಲ್ಲ ಅಂತ ಗೊತ್ತಾಗ್ಯದ, ಅದಕ್ಕೆ ವೃತ್ತಿ ಹೋಗೋದಿಲ್ಲ. ಅದಕ್ಕಾಗಿ ಇಲ್ಲಿ ಕೂಡ ಸರ್ವ ಪ್ರಾಣಿಗಳು ಜಗತ್ತಿನಲ್ಲಿ 84 ಲಕ್ಷ ಜೀವರಾಶಿಗಳಿಗೆ ಭಗವಂತನ ಶಕ್ತಿಯಿಂದ ವೃತ್ತಿಗಳು ಪ್ರವೃತ್ತಿ ಉಂಟಾಗ್ತಾವಲ್ಲ. ಪ್ರವೃತ್ತಿ ಉಂಟಾಗಬೇಕಾದ್ರೆ ಯಾರದು ಅಂದರೆ ಭಗವಂತನ ವಿಭೂತಿ ಅಂತ ಜ್ಞಾನ. ಅಂಥ ಜ್ಞಾನವನ್ನು ತಿಳಿಯೋದ್ರಿಂದ ಆಗುವ ಪ್ರಯೋಜನ ಏನು? ಎಲ್ಲಾದರೂ ಪ್ರಯೋಜನ ಆದಂದರೆ ಅಲ್ಲಿ ವೃತ್ತಿ ಉಂಟಾಗ್ತದೆ. ಇಂಥ ಆತ್ಮ ಜ್ಞಾನವನ್ನು ತಿಳ್ಕೊಂಡ ಮೇಲೆ ಜೀವಿಗಳಿಗೆ ಆಗುವ ಪ್ರಯೋಜನವೇನು, ಲಾಭವೇನು? ಏನಾದರೂ ಲಾಭ ಇತ್ತು, ಪ್ರಯೋಜನ ಇತ್ತು ಅಂದರೆ ವೃತ್ತಿ ಉಂಟಾಗ್ತದೆ. ಅದಕ್ಕಾಗಿ ಇಲ್ಲಿ ಏನು ಪ್ರಯೋಜನ, ಏನು ಲಾಭ ಅನ್ನುವುದು ನನಗೆ ಸಂಶಯ ಬಂದದ ಭಗವಂತ. ಅದಕ್ಕಾಗಿ ಅದನ್ನಿಷ್ಟು ಹೇಳು ಅಂತ ಅರ್ಜುನ ಶ್ರೀಕೃಷ್ಣ ಭಗವಂತನನ್ನು ಕೇಳಿಕೊಂಡಾಗ ಆ ಕೇಳುವ ಪ್ರಶ್ನೆಯಲ್ಲಿ ಅರ್ಜುನ 17ನೇ ಶ್ಲೋಕದಲ್ಲಿ ಒಂದು ಪ್ರಶ್ನೆಯನ್ನು ಮಾಡ್ತಾನೆ. ಅದು ಯಾವುದು ಅಂತಂದರೆ, ಕಥಂ ವಿದ್ಯಾಂ ಅಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ ಕೇಶು ಕೇಶು ಚೇ ಭಾವೇಶು ಚಿಂತ್ಯ ಅಸಿ ಭಗವನ್ಮಯ ಅಂತ. ಅಂದರೆ ಹೇ ಯೋಗಿಗಳಿಗೆ ಈಶ್ವರನಾದಂಥ ಭಗವಂತನೇ, ನಾನು ಯಾವ ಪ್ರಕಾರ ಯಾವಾಗಲೂ ಚಿಂತಿಸುತ್ತಾ, ಏನು ನಿನ್ನನ್ನೇ ಚಿಂತಿಸುತ್ತಾ ನಿನ್ನನ್ನೇ ತಿಳಿದುಕೊಳ್ಳಲು ಓ ಪರಮಾತ್ಮನೇ, ನಾನು ಯಾವ ಯಾವ ಪ್ರಕಾರ ಯಾವ ಭಾವದ ಸ್ವರೂಪದಲ್ಲಿ ನನ್ನಿಂದ ಅದನ್ನು ಚಿಂತಿಸಲು ಸಾಧ್ಯವಿದೆ, ಯಾವುದರಿಂದ ಯಾವ ಸಾಧನೆಯಿಂದ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಅದ, ಅದನ್ನಿಷ್ಟು ಹೇಳು ಅಂತ ಇಲ್ಲಿ ಪ್ರಶ್ನೆಯನ್ನಿಟ್ಟಾಗ, ಈ ಲೋಕದಲ್ಲಿ ಅಂದರೆ ಈ 14 ಲೋಕದಲ್ಲಿ, ಇದು ಮೃತ್ಯು ಲೋಕದಲ್ಲಿ ಯಥಾರ್ಥವಾಗಿ ಇದ್ದ ವಸ್ತುವನ್ನು ಇದ್ದಂಗೆ ತಿಳಿಯಬೇಕಾಗಿದ್ದರೆ ತನ್ನ ಆತ್ಮಸ್ವರೂಪನಾದ ಪರಮೇಶ್ವರನ ಪ್ರಭಾವವನ್ನು ಮತ್ತು ತತ್ವವನ್ನು, ಅದರಿಂದ ಉಂಟಾಗುವ ಶಕ್ತಿಯನ್ನು ಯಥಾರ್ಥವಾಗಿ ನಾವು ತಿಳಿಯಬೇಕಾಗಿದ್ದರೆ ಪರಮೇಶ್ವರನ ಚಿಂತನೆಯನ್ನು ಬಿಟ್ಟು ಬೇರೆ ಸಾಧನವೇ ಅದಕ್ಕೆ ಇಲ್ಲ ನೋಡು ಅರ್ಜುನ ಅಂದರು.
ಬೇರೆ ಬೇರೆ ಅನಂತ ಸಾಧನೆಗಳಾವಲ್ಲ, ಆ ಸಾಧನೆಗಳಿಂದ ನೀನು ಚಿಂತನೆಯನ್ನು ಮಾಡಿದರೂ ಧ್ಯಾನವನ್ನು ಮಾಡಿದರೂ ಯಥಾರ್ಥವಾದ ನನ್ನ ಸ್ವರೂಪ ಜ್ಞಾನ ನಿನಗಾಗೋದಿಲ್ಲ, ನಿನ್ನ ಜ್ಞಾನ ಕೂಡ ನಿನಗಾಗೋದಿಲ್ಲ. ಅದಕ್ಕೇನು ಆಗಬೇಕಾಗಿದ್ರೆ ಪರಮೇಶ್ವರನ ಚಿಂತೆಯನ್ನು ಬಿಟ್ಟರೆ, ಅಂದರೆ ಸ್ವರೂಪ ಸಾಕ್ಷಾತ್ಕಾರ ಧ್ಯಾನವನ್ನು ಬಿಟ್ಟರೆ ಮತ್ತು ಸಾಧನೆ ಇಲ್ಲ. ಎರಡನೇದಂದರೆ ಯಾಕಿಲ್ಲಂದರೆ ಸದ್ಗುರುವಿನ ಕೃಪೆಯನ್ನು ಪಡೆಯದೇ ಇದ್ದ ಸಾಧಾರಣ ಮನುಷ್ಯನು ಆತ್ಮ ಧ್ಯಾನ ಮಾಡಲಿಕ್ಕೆ ಅಸಾಧ್ಯನು. ಎಲ್ಲರೂ ಯಾಕೆ ಇಂಥ ಆತ್ಮಜ್ಞಾನದ ಚಿಂತನೆಯನ್ನು, ಸ್ವರೂಪ ಚಿಂತನೆಯನ್ನು, ಈ ಭವದೋಗದ ನಿವೃತ್ತಿ ಮಾರ್ಗವನ್ನು ತಿಳಿಬೇಕಂತ ಯಾಕೆ ಇಚ್ಛೆ ಆಗಿಲ್ಲ? ಇವಾಗ ಯಾಕೆ ಇಚ್ಛೆ ಆಗ್ತಿಲ್ಲ ಅಂದರೆ ಸದ್ಗುರುವಿನ ಕೃಪೆ ಪಡೆಯದೆ ಎಂದು. ಸದ್ಗುರುವಿನಲ್ಲಿಗೆ ಯಾರು ಬರ್ತಾರ, ದೇವರಲ್ಲಿಗೆ ಯಾರು ಹೋಗ್ತಾರ ವಿಚಾರವಲ್ಲ. ಸದ್ಗುರುವಿನಲ್ಲಿ ಬರ್ತಕ್ಕಂಥವನು ಶಿಷ್ಯ, ದೇವರಲ್ಲಿಗೆ ಹೋಗುವಂಥವನು ಭಕ್ತ. ದೇವರಲ್ಲಿ ಹೋದವನು ಭಕ್ತನೇ ವಿನಃ ಆತ ಮುಕ್ತನಾಗಬೇಕೆನ್ನುವ ವ್ಯಕ್ತಿ ಅಲ್ಲ. ಮುಕ್ತನಾಗಬೇಕಾದ್ರೆ ಸದ್ಗುರು ಬೇಕು. ಸದ್ಗುರು ಸಿಕ್ಕ ಮೇಲೆ ಕೂಡ ಆತನ ಕೃಪೆ ಬೇಕು ಅಂತ. ಎಷ್ಟು ಜನಕ್ಕೆ ಶಿಷ್ಯರು, ಎಷ್ಟು ಗುರುಗಳಿಗೆ ಎಷ್ಟೆಷ್ಟು ಮಂದಿ ಆರ ಅಂತ ಲೆಕ್ಕ ಮಾಡಂಗಿಲ್ಲ. ಆದರೂ ಕೂಡ ಆ ಗುರುಗಳಲ್ಲಿ ಶಿಷ್ಯರೆಲ್ಲರಿಗೂ ಕೂಡ ಒಂದೇ ಪ್ರಕಾರದ ಉಪದೇಶ ಮಾಡಿದರೂ ಕೂಡ ಆ ಉಪದೇಶದ ಆತ್ಮಜ್ಞಾನ ಆಗಿಲ್ಲ. ಎಷ್ಟೋ ಮಂದಿಗೆ ಆಗಿಲ್ಲ. ಹಾಗಾಗಿ ಯಾಕೆ ಆಗಲಿಲ್ಲ ಅಂದರೆ ಅಲ್ಲಿ ಕೃಪೆ ಆಗಿಲ್ಲ ಅಂತ. ಏನು ಕೃಪೆ ಆಗಿಲ್ಲ ಮತ್ತೆ ವಿಚಾರ ಮಾಡಬೇಕು. ಈಶ್ವರ ಕೃಪೆ ಆಗ್ಯದ, ಇಲ್ಲಂತಲ್ಲ. ಈಶ್ವರ ಕೃಪೆ ಆದದಕ್ಕೆ ಮಾನವ ಶರೀರ ಬಂದದ, ಇಂದ್ರಿಯಾದಿಗಳು ಪಟುತ್ವದಿಂದ ಕೂಡ್ಯಾವ, ಇನ್ನು ಅನೇಕ ರೀತಿ ಲಾಭ ಆಗ್ಯಾವ. ಅಂದಾಗ ಈಶ್ವರನ ಕೃಪೆ ನಿನಗಾಗ್ಯದಂತ ಅರ್ಥ ಆಯ್ತು. ಆಗ್ಯದ, ಇಲ್ಲಂತಲ್ಲ. ಆದರೆ ಗುರು ಕೃಪೆ ಆಗ್ಬೇಕಲ್ಲ. ಮೋಕ್ಷದ ಅಪೇಕ್ಷೆ ಬಂದದಂದ್ರೆ ಈಶ್ವರನ ಅನುಗ್ರಹ ಆಗ್ಯದಂತ ಅರ್ಥ ಮಾಡಬೇಕು. ಆದಮೇಲೆ ಮುಗಿತಲ್ಲ ಅಂದರೆ ಮುಂದೆ ಇನ್ನು 3 ಉಳಿದಂಥ ಕೃಪೆಗಳಲ್ಲಿ ಇದು ಒಂದು ಕೃಪೆ, ಗುರು ಕೃಪೆ. ಅಂಥ ಕೃಪೆಯನ್ನು ಪಡೆಯದ ಸಾಧಾರಣ ಮನುಷ್ಯನು ಆತ್ಮಜ್ಞಾನದ ಲಾಭವನ್ನು ಪಡೆಯಲಾರ. ಬೇರೆ ಬೇರೆ ಲಾಭ ಆಗ್ಬೋದು. ಸಂಪತ್ತಾಯ್ತನ್ನೋರಾರ, ಮಕ್ಕಳಾಗ್ಯವಂತನ್ನೋರಾರ, ನಮಗೆ ಏನೇನೋ ಇತ್ತು, ಏನೇನೋ ಆಗ್ಯದ ಬದಲಾವಣೆ ಅಂತ ಹೇಳ್ತಕ್ಕಂಥ ಭಾಳ ಮಂದಿ ಯಾರ. ಆದರೆ ಸದ್ಗುರುನು ಸಿಕ್ಕರೂ ಕೂಡ ಆತ್ಮಜ್ಞಾನ ಆಗಿಲ್ಲ ಅಂದರೆ ಗುರು ಸಿಕ್ಕನ, ಗುರುವಿನ ಕೃಪೆ ಸಿಕ್ಕಿಲ್ಲ ಅಂತ. ಅಂಥ ಕರುಣಾಮಯ ಗುರು ಇದ್ದರೆ ನಿನ್ನ ಸ್ವರೂಪವನ್ನು ನೀ ತಿಳಿಲಿಕ್ಕೆ ಬೇರೆ ಯಾವ ಸಾಧನ ಇಲ್ಲ, ಆತ್ಮಜ್ಞಾನ ಒಂದೇ ಸಾಧನ ಅಂತ ಹೇಳ್ತಿದ್ದ. ಮತ್ತು ಅದೇ ಅಲ್ಲ ಆತ್ಮಜ್ಞಾನಕ್ಕೆ ಸಾಧನ. ಹಾಗಾಗಿ ಅವರು ಇದನ್ನು ತಿಳಿಯದೆ ಮಾಡುವ ಸಾಧನವು ಕೊನೆಯನ್ನು ಮುಟ್ಟಲಾರವು. ಮಧ್ಯದ ಸಾಧನೆಗಳು, ಪ್ರಾರಂಭದ ಸಾಧನೆಗಳು ಮಂಗಲದ ಸಾಧನೆಗಳಲ್ಲ. ಮಂಗಲ ಆಯ್ತಂದ್ರೆ ಏನು? ನಮ್ಗೆ ಮೋಕ್ಷ ಆಯ್ತು ಅಂತ ಅರ್ಥ.
ಈ ಸಾಧನೆ ಮಾಡಲಿಲ್ಲೇನೋ ಮಾಡಿದ್ದಿ, ಆದರೆ ಅರ್ಧ ಸಾಧನೆ ಮಾಡಿದ್ದಿ, ಪೂರ್ಣ ಸಾಧನೆ ಆಗಿಲ್ಲ. ಆ ಕಾರಣ ಸಾಧನಾ ಪದ್ಧತಿಗಳು ಭಿನ್ನ ಭಿನ್ನ, ಬೇರೆ ಬೇರೆ ಆಚರಣೆಗಳು, ಬೇರೆ ಬೇರೆ ಧರ್ಮ ಪಂಥಗಳು ಭಾಳಷ್ಟಾವ. ಆದರೆ ಸಾಧಕ ಇಷ್ಟರ ಒಳಗೆ ಏನು ಮಾಡಬೇಕು ಅಂದರೆ, ಮೊದಲು ಧ್ಯೇಯವನ್ನು ಮುಟ್ಟಿಸುವ ಸಾಧನವನ್ನು, ನಮ್ಮ ಉದ್ದೇಶ ಗುರಿಯನ್ನು ಮುಟ್ಟಿಸುವ ಸಾಧನ ಬೇಕಾಗ್ಯಾವ. ನಮ್ಮ ಉದ್ದೇಶ ಗುರಿ ಏನದ? ಮೋಕ್ಷವನ್ನು ಪಡಿಬೇಕು ಅನ್ನೋ ಗುರಿ ಯಾರ? ಆ ಗುರಿಯನ್ನು ಮುಟ್ಟಿಸುವ ಸಾಧನ ಯಾವುದು ಅಂತ ಮೊದಲು ನೀನು ಭಾಳ ಶಾಂತಿಯಿಂದ ಕೇಳಿ, ಬಲ್ಲವನ್ನು ಕೇಳಿ ನಿಶ್ಚಯ ಮಾಡಿಕೊ. ಅರ್ಜೆಂಟ್ ಮಾಡೋದೇನಿಲ್ಲ. ಯಾಕಂದ್ರೆ ಅರ್ಜೆಂಟ್ ಮಾಡಿದರೆ ನಮಗೆ ಮೋಕ್ಷ ಆಗ್ತದಂತ ಯಾರು ಹೇಳಿಲ್ಲ. ನಿಧಾನವೇ ಪ್ರಧಾನ ಅಂದವ. ಎಷ್ಟು ನಿಧಾನ ಮಾಡ್ತದೆ ಅಷ್ಟು ನಿನಗೆ ಒಳ್ಳೆಯದಾಗ್ತದ. ಆ ಕಾರಣ ನಿಶ್ಚಯವನ್ನು ಮಾಡು. ಅದಕ್ಕೆ ಹೇಳಿದ್ದು, ಅದನ್ನು ಬಿಡಬಾರ್ದು. ಶಾಸ್ತ್ರದಲ್ಲಿ ವಚನ ಆದಮೇಲೆ ಉಪದೇಶ ಅಂತ. ಆ ಮಾತುಗಳನ್ನು ಕೇಳು. ಯಾವುದರಿಂದ ಏನು ಲಾಭ ಆಗ್ತದ, ನನಗೆ ಮೋಕ್ಷ ಬೇಕಾಗ್ಯದ, ಯಾವ ಸಾಧನೆಯನ್ನು ಹಿಡ್ಕೊಂಡರೆ, ಯಾವ ಗುರುವಿಗೆ ಶರಣಾದರೆ, ಯಾವ ಶಾಸ್ತ್ರದ ಚಿಂತನೆಯನ್ನು ಮಾಡಿದರೆ ಯಾವ ಸಾಧನೆ ಆಗ್ತದ, ಯಾವುದು ಆಗೋದಿಲ್ಲ ಅನ್ನೋದನ್ನು ನಿಶ್ಚಯ ಮಾಡಿ ಸ್ವರೂಪವನ್ನು ಅರಿತವರಲ್ಲೇ ನೀನು ವಿಚಾರ ಮಾಡೋಂದ್ರು. ಯಾರಲ್ಲಿ? ಯಾವ ಸಾಧನೆಯನ್ನು ಸಾಧಿಸಿ ತಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಂಥ ಜ್ಞಾನಿಗಳು, ಸಂತರು, ಶರಣರು, ಸದ್ಗುರುಗಳಲ್ಲ, ಅವರಲ್ಲೇ ನೀನು ಕೇಳಬೇಕು, ಅವರೇ ನಿನಗೆ ತಿಳಿಸ್ಬೇಕು. ಇದನ್ನು ತಿಳಿದು ಅರ್ಜುನ ಪ್ರಶ್ನೆ ಮಾಡ್ತಾನ. ಧ್ಯೇಯ ಪದಾರ್ಥದ ವಿಷಯವಾಗಿ ತನ್ನ ಗುರುವಾದ ಪರಮಾತ್ಮನನ್ನು ಪ್ರಾರ್ಥಿಸಿ, ಹೇ ಪ್ರಭು, ನಾನು ಯಾವ ಯಾವ ವಸ್ತುಗಳಲ್ಲಿ, ಯಾವ ಪದಾರ್ಥಗಳಲ್ಲಿ ಅಥವಾ ಭಾವಗಳಲ್ಲಿ ನಾನು ಹೇಗೆ ಚಿಂತನೆ ಮಾಡಲಿ? ಯಾಕಂದರೆ ನೇಹನಾನಾಸ್ತಿ ಕಿಂಚನ, ಆತ್ಮನೂ ಇಲ್ಲದ ಪದಾರ್ಥವೇ ಇಲ್ಲ. ಯಾಕಿಲ್ಲ ಅಂದರೆ, ಬಂಗಾರ ಇಲ್ಲದ ಆಭರಣ ಇಲ್ಲ, ಮಣ್ಣಿಲ್ಲದ ಮಡಿಕೇನಿಲ್ಲ. ಅಂದರೆ ಪರಮಾತ್ಮನ ಇಲ್ಲದೆ ಏನೂ ಇಲ್ಲ ಅಂದಾಗ, ಅಂತಃಕರಣ ಶುದ್ಧಿಗಾಗಿ ಎಲ್ಲರಲ್ಲಿ ಆನಂತ ಹೇಳಿದಾಗ ನನಗೆ ಕಂಡಿಲ್ಲ ಅಂದಾಗ ಅಂತಃಕರಣ ಶುದ್ಧಿ ಇಲ್ಲ ಅಂತ ಅರ್ಥ ಅಲ್ಲ. ಹಾಗಾಗಿ ಅಂತಃಕರಣ ಶುದ್ಧಿಗಾಗಿ ಅನೇಕ ಧ್ಯಾನವನ್ನು ಮಾಡಲಿಕ್ಕೆ ಕೆಲವು ವಿಭೂತಿಗಳನ್ನು ನನಗೆ ತಿಳಿಸು ಅಂತ ಇಲ್ಲಿ ಕೃಷ್ಣನನ್ನು ಅರ್ಜುನ ಬೇಡಿಕೊಂಡಾಗ, ಭಗವಂತನ ಅರ್ಥ ಏನಂದರೆ, ಯಾವುದನ್ನು ನಾನು ಯಾವುದರಿಂದ ತಿಳಿಬೇಕಾಗಿತ್ತು ಅಂದರೆ ಕೆಲವು ಪ್ರಮಾಣಗಳುಂಟು. ಸೂರ್ಯನನ್ನು ತಿಳಿಬೇಕಾಗಿದ್ದರೆ ಸೂರ್ಯನ ಬೆಳಕಿನಿಂದಲೇ ತಿಳಿಬೇಕು. ಚಂದ್ರನನ್ನು ತಿಳಿಬೇಕಾಗಿದ್ದರೆ ಚಂದ್ರನ ಬೆಳಕಿನಿಂದಲೇ ತಿಳಿಬೇಕು. ಹಾಗಾಗಿ ಹೇ ಭಗವಂತ, ನಿನ್ನನ್ನು ತಿಳಿಯಬೇಕಾಗಿದ್ದರೆ ನಿನ್ನ ಬೋಧಿಯಿಂದಲೇ ನಾ ತಿಳಿಬೇಕಂತ. ನಿನ್ನನ್ನು ತಿಳಿಬೇಕಾಗಿದ್ರೆ ನಿನ್ನ ಯಥಾರ್ಥ ಸ್ವರೂಪದಿಂದಲೇ ನಾ ತಿಳಿಬೇಕಲ್ಲ. ಹಾಗಾಗಿ ವಿಸ್ತಾರವಾಗಿ ನನಗೆ ತಿಳಿಯುವಂಗೆ ಹೇಳಂದ್ರು ಅವರು. ವಿಸ್ತಾರ ಅಂದ್ರೆ ಏನರ್ಥ?
ಬಹಳ ದಿನ ಗ್ರಂಥ, ಒಂದು ಗ್ರಂಥ 10-20 ವರ್ಷ ಹೇಳ್ಬೇಕಂತಲ್ಲ, ತಿಳಿಯುವಂಗ ಅನುಭವಕ್ಕೆ ಬರುವಂಗ ತಿಳಿಸುವಂತ ಈ ಒಂದು ಶ್ಲೋಕದಲ್ಲಿ ಮತ್ತೆ ಏನು ವಿಚಾರ ಮಾಡ್ತಾರಂದ್ರೆ, ಇಲ್ಲಿ ವಿಸ್ತರಣೆ ಆತ್ಮನಃ ಯೋಗಂ ಯುಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿ ಹೇ ಶೃಣ್ವತ್ವ ನ ಅಸ್ತೆ ಮೇ ಅಮೃತಂ ಅಂತ ಅರ್ಜುನನ ಪ್ರಶ್ನೆಯಲ್ಲಿ. ಹೇ ಜನಾರ್ದನನೇ, ನಿನ್ನ ಯೋಗವನ್ನ ಮತ್ತು ನಿನ್ನ ಜ್ಞಾನ ಬೋಧನೆಗಳನ್ನು ವಿಸ್ತಾರವಾಗಿ ಮತ್ತೊಮ್ಮೆ ನನಗೆ ಹೇಳು. ಯಾಕಂದರೆ ನಿನ್ನ ವಚನ ಅಮೃತವನ್ನು ಅಥವಾ ನಿನ್ನ ಬೋಧೆಯನ್ನು ಕೇಳಿ ನನಗೆ ಮತ್ತೆ ಕೇಳ್ತಾ ಹೋದಂಗೆಲ್ಲ ಸಾಕೂ ಅನಿಸ್ಬಾರ್ದು, ಇನ್ನಿಷ್ಟು ಕೇಳಬೇಕು ಅಂತ ಅನಿಸ್ತದ. ಅದಕ್ಕಾಗಿ ಎಲ್ಲಿಯವರೆಗೂ ನನಗೆ ಸಾಕು ಅನಿಸ್ತದ ಅಲ್ಲಿಯವರೆಗೂ ನೀನು ವಿಸ್ತಾರವಾಗಿ ಹೇಳು ಅಂತ. ನೋಡ್ರಿ ಎಷ್ಟು ಗೂಢವಾಗಿಟ್ಟಾರ. ಯಾವಾಗ ಸಾಕು ಅನಿಸ್ತದ? ನನ್ನ ಸ್ವರೂಪ ಸಾಕ್ಷಾತ್ಕಾರ ಆದಾಗ ಸಾಕು. ಅವಾಗೆಲ್ಲ ಏನಿಲ್ಲ. ಹಾಗಾಗಿ ಸರ್ವರು ಸ್ವರ್ಗಾದಿ ಸುಖಗಳನ್ನು ಪಡೆಯುವುದಕ್ಕೂ ಮತ್ತು ಮೋಕ್ಷವನ್ನು ಪಡೆಯುವುದಕ್ಕೂ ಯಾವನು ಯಾಚಿಸುವರೋ ಅವನು ಜನಾರ್ದನನು. ಅರ್ಜುನನು ಸಹ ಮೋಕ್ಷವನ್ನು ಪಡೆಯುವುದಕ್ಕಾಗಿ ವಿಭೂತಿ ಯೋಗವನ್ನು ಬೇಡ್ತಾನವನು. ಇಲ್ಲಿ ತನ್ನಲ್ಲಿ ಇದ್ದದ್ದು ಜಗತ್ತಿನಲ್ಲಿ ಯಾರು ಯಾವ ವ್ಯಕ್ತಿನ ಬೇಡಂಗಿಲ್ಲ. ಭಿಕ್ಷುಕ ನಮ್ಮ ಮನೆ ಬಂದ ಭಿಕ್ಷಾಂದೇಹಿ, ಸ್ವಲ್ಪ ಅನ್ನ ನೀಡ್ರಿ, ನೀರು ಕೊಡ್ರಿ, ಒಂದು ಬಟ್ಟೆ ಕೊಡ್ರಿ ಅಂತ ಕೇಳ್ತಾನಂದ್ರೆ ಅವನಲ್ಲಿ ಇವು ಇಲ್ಲ ಅಂತ ಅರ್ಥ. ಇಲ್ಲ ಅಂತ ಅರ್ಥ ಅಲ್ಲ. ಮತ್ತೆ ಇಲ್ಲಿ ಸುಖವಾಗಿರ್ತಕ್ಕಂಥ ಈ ಲೋಕದ ಭೋಗವನ್ನ ಯಾರು ಕೂಡ ದೇವರಲ್ಲಾಗಲಿ ಎಲ್ಲೂ ಬೇಡಂಗಿಲ್ಲ. ನಾವು ಮನೆಗಿದ್ದದ್ದು ಕೊಡು ಅಂತ ಬಿಡ್ತೀವಿ, ನಾವು ಇಲ್ಲದನ್ನೇ ಬೇಡ್ತೀವಿ. ಅದರಂತೆ ಕೆಲವು ಜನಗಳಿಗೆ ಈ ಲೋಕದ ಭೋಗ ನೋಡಿ ಸಾಕಾಗ್ಯದ, ಸ್ವರ್ಗ ಲೋಕದ ಭೋಗವನ್ನು ಬೇಡ್ತಾರೆ. ಹೌದಲ್ಲ? ಅಂದ್ರೆ ಏನರ್ಥ ಆಯ್ತು? ನಮಗೇನು ಇಲ್ಲ ಅದನ್ನೇ ಬೇಡುವುದು ಸ್ವಭಾವ. ಅದಕ್ಕಾಗಿ ಅರ್ಜುನ ಇದನ್ನ ಬೇಡ್ತಾನಂದ್ರೆ ಅವನಲ್ಲಿ ಇದು ಇಲ್ಲ ಅಂತ ಅರ್ಥ. ಕೇಳುವಾಗ ನನ್ನಲ್ಲಿ ಇಲ್ಲ ಅಂತಾನೆ ಕೃಷ್ಣನ್ ಬೇಡ್ತಾನಲ್ಲ. ಹಾಗಾಗಿ ಇಲ್ಲಿ ಯಾಕೆ ಬೇಡ್ತಾನ ಅರ್ಜುನ ಅಂದ್ರೆ ಮೋಕ್ಷವನ್ನು ಪಡೆಯುವುದಕ್ಕಾಗಿ. ಎಲ್ಲ ಅದ, 3 ಲೋಕದ ಗಂಡ ಅಂದ್ರು. ನಮಗೆ ಸ್ವರ್ಗ ನರಕ ಈ ಲೋಕ ಆದ್ರೆ 3 ಲೋಕದ ಗಂಡ ಅಂದಾಗ ಈ ಭೋಗ ಏನು ಇದ್ದಿಲ್ಲೇನು ಅರ್ಜುನಿಗೆ? ಇತ್ತು, ಆದರೆ ಮೋಕ್ಷ ಇದ್ದಿಲ್ಲಲ್ಲ. ಅದಕ್ಕಾಗಿ ಭಗವಂತನನ್ನ ಬೇಡ್ತಾನ, ಹೇ ಭಗವಂತ ಜನಾರ್ದನನೇ, ನನಗೆ ಮೋಕ್ಷ ಬೇಕಾಗ್ಯದ. ಹಾಗಾಗಿ ನಿನ್ನ ಷಡ್ಗುಣ ಐಶ್ವರ್ಯ ಸಂಪನ್ನವಾದ ಯೋಗವನ್ನು, ಧ್ಯಾನಕ್ಕೆ ಸಾಧನವಾದ ವಿಭೂತಿಯನ್ನು ವಿಸ್ತಾರವಾಗಿ ಬೋಧಿಸಿ ಈ ವಿಷಯವನ್ನು ಹಿಂದೆ ಕೂಡ ಹೇಳಿದ್ದು, ಈಗ ವಿಸ್ತಾರವಾಗಿ ಅದನ್ನು ಹೇಳು. ಯಾಕಂದರೆ ಅದು ಬಹಳ ನನಗೆ ಯೋಗ್ಯ ಅನಿಸದ. ಹಿಂದೆ ಕೇಳಿದ್ದು ಈಗ ನೀ ಹೇಳೋದಕ್ಕೂ ಆವಾಗ ನೀ ಹೇಳಿದಕ್ಕೂ ಬಹಳ ಸಂಬಂಧ ಆದಂತ ಕೊಂಡಿ. ಅದಕ್ಕಾಗಿ ಆ ವಿಷಯವನ್ನು ಹೇಳು. ನೀನೇ
ಈ ವಿಷಯವನ್ನು ಹೇಳಕ್ಕೆ ನೀನೇ ಸಮರ್ಥರಾದವರೇ ಪ್ರತಿಯೊಂದು ಸಭೆಯಲ್ಲಿ ನಾಯಕರನ್ನಾಗಿ ಮಾಡ್ತಾರೆ. ಯಾವುದೇ ಸಭೆಯಲ್ಲಿ ಒಬ್ಬ ನಾಯಕ ಅಂತ ಅನಿಸ್ಕೋಬೇಕು, ಆಯ್ಕೆ ಮಾಡಬೇಕಾದ್ರೆ ಅವನಿಗೆ ಸಮರ್ಥ ಅಂತ. ಎಲ್ಲರೂ ಮುಖ್ಯಮಂತ್ರಿ ಆಗ್ಬೇಕಂತಾರೆ, ಎಲ್ಲನೂ ಮಾಡೋಕ್ಕಾಗ್ತದೇನು? ಅಲ್ಲಿ ಒಬ್ಬ ಸಮರ್ಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಈತ ನಮ್ಮ ನಾಯಕ ಅಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ ಈ ಮೋಕ್ಷದ ಇಚ್ಛೆಯುಳ್ಳಂಥ ನನಗೆ ಸಾಧನೆಗಳನ್ನು ಹೇಳ್ತಾ ಬಂದು, ಸಾಧ್ಯವನ್ನು ಹೇಳ್ತಾ ಬಂದು, ಅದರ ಅಂತಃಕರಣದ ನಿರ್ಮಲತೆಗಾಗಿ ಯಾವ ಬೋಧನೆಯಿಂದ ಅದನ್ನು ಸ್ವಚ್ಛ ಮಾಡಿಕೊಳ್ಳಬೇಕು. ಕೆಲವರು ಹೇಳ್ತಾರೆ ಅಂತಃಕರಣ ಸ್ವಚ್ಛಕ್ಕಾಗಿ ಮಲದೋಷ, ವಿಕ್ಷೇಪ ದೋಷ ಅದನ್ನೇ ಕೇಳಿವಲ್ಲ. ಮತ್ತು ಅಲ್ಲಿ ನನಗೆ ಮೋಕ್ಷ ಬೇಕಾಗಿದೆ. ಈಗ ಮೋಕ್ಷದ ಇಚ್ಛೆ ಒಂದು ಅದ. ಈಗ ಆ ದೋಷ ನಿವೃತ್ತಿಗಾಗಿ ಮೊದಲು ಹೇಳಿದ್ದು ಮಾಡಲು ಅವೇ ಸಾಧನೆಗಳು, ಅಥವಾ ಇನ್ನು ಬೇರೆ ಯಾವ ಸಾಧನೆಗಳು ಉಂಟೋ ಆ ಸಾಧನೆಗಳು ಇದ್ದರೆ ನನಗೆ ಹೇಳು. ಇದಕ್ಕೆ ಯಾರು ಸಮರ್ಥ? ನೀನೇ ಸಮರ್ಥ ಅಂದು. ಹಾಗಾಗಿ ಜಗತ್ತಿನ ಗುರುಕುಲಗಳಲ್ಲಿ ಯಾರು ಸಮರ್ಥರು ಅನ್ನುವುದನ್ನು ಪರಮಾತ್ಮನೇ ಆಯ್ಕೆ ಮಾಡ್ಯಾನ. ಈ ಜಗತ್ತಿನ ನಾಯಕರನ್ನು ಮನುಷ್ಯರು ಆಯ್ಕೆ ಮಾಡ್ಕೊಂತಾರೆ. ಆದರೆ ಸಮರ್ಥವಾದ ಸದ್ಗುರುಗಳನ್ನು ಆಯ್ಕೆ ಮಾಡಿದ್ದು ಯಾರು ಅಂದರೆ ವೇದ ಶ್ರುತಿಗಳು ಪರಮಾತ್ಮನ ಆಯ್ಕೆ ಮಾಡ್ಯಾನ. ನೋಡು, ಇಂಥ ಗುಣ ಸಂಪನ್ನ, ಇಂಥ ಲಕ್ಷಣ ಇದ್ದಾಗ ಅವನು ಅಲ್ಲಿ ಜನನಾಯಕ ಹೆಂಗ, ಇಲ್ಲಿ ಗುರುಗಳಲ್ಲಿ ಶ್ರೇಷ್ಠವಾದ ಗುರು ಅಂತ. ಆ ಗುರುಗಳ ಲಕ್ಷಣ ಹೇಳಿಲ್ಲ. ಮತ್ತೆ ಯಾಕೆ ಹೇಳಬೇಕಾಯ್ತು? ನೀವೇ ಆಯ್ಕೆ ಮಾಡಿಕೊಡ್ರು ಅಂತ ಹೇಳ್ಬೋದಾಗಿತ್ತಲ್ಲ. ಇದು ಈ ಲೋಕದ ತಮ್ಮ ಹಾಳಾಗ್ತದ, ಏನಾಗ್ತದ ಶಾಶ್ವತ ಅಲ್ಲ, ಇದು ಮೋಕ್ಷ. ಹಾಗಾಗಿ ಇಲ್ಲಿ ಮೊದಲೇ ಹೇಳಿದ ಅರ್ಥವನ್ನು ಕೇಳಬೇಕು, ಪುನಃ ಅಂತ ಅಪೇಕ್ಷೆ ಆಗ್ಯದ ನಮ್ಗೆ. ಅದಕ್ಕೆ ಹೇಳಂತಾರೆ. ಯಾಕಂದರೆ ವಿಭೂತಿಗಳನ್ನು ವರ್ಣಿಸುವ ನಿನ್ನ ಜ್ಞಾನಮಯವಾದ ಅಮೃತ ವಚನಗಳ ಪ್ರತಿಪದಗಳು ಅಮೃತಕ್ಕಿಂತ ರುಚಿಯಾಗಿವೆ ಅಂದ ನೋಡ್ರಿ. ಅಮೃತಕ್ಕಿಂತ ರುಚಿ ಅಂದರೆ ಶ್ರೇಷ್ಠವಾದವು. ಕಾರಣ ಕೇಳ್ತಾ 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 ನನಗೇನು ಮೊದಲು ಕೇಳದ ಮುಂಚೆ ಸಮೀಪ ಬರ್ತಾ 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 ಇತ್ತಲ್ಲ, ಕೇಳ್ತಾ 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 ಅದು ಮತ್ತೆ ದೂರ 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 ಹೋಗತ್ತೆ. ಕೇಳೋದಕ್ಕೆ ಮುಂಚೆ ಯಾವುದು ಬರ್ತಾ ಇತ್ತು ನಿನಗಂದ್ರೆ ಮರಣ ಅನ್ನುವುದು, ಸಾವು ಅನ್ನುವುದು ಸಮೀಪ ಬಂತು 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 ಅಂತಿತ್ತು. ಈಗ ನಿನ್ನ ಮಾತು ವಚನವನ್ನು ಕೇಳಿದಾಗ ಅದು ಹೋಯ್ತು 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 ಅಂತ ಅನ್ನಿಸ್ತದ. ಅದಕ್ಕೆ ಅದನ್ನೇ ಕೇಳಬೇಕಂತ ಅನ್ನಿಸ್ತದ. ಒಟ್ಟು ಅದು ನಮ್ಮ ಸಮೀಪನೇ ಬಂದಿರಬಾರ್ದು, ನಮ್ಮನ್ನು ಮುಟ್ಟಬಾರದು. ಹೋಯ್ತು ಅನ್ನೋದಕ್ಕಂತ ತಿರುಗಿ ಬಂದಿರಬಾರ್ದು. ಈಗ ಬಂದದ್ದೇ ಮುಗೀತು. ಆ ಕಾರಣದಿಂದ ಇಂಥ ಅಮೃತಮಯವಾದ ವಚನಗಳನ್ನು ಶ್ರವಣೇಂದ್ರಿಯ ಮುಖದಿಂದ ಪಾನ ಮಾಡುವ ನನಗೆ ತೃಪ್ತಿಯಾಗುವುದಿಲ್ಲ. ನೀ ಹೇಳುವ ಅಮೃತ ವಚನಗಳನ್ನು ಶ್ರವಣೇಂದ್ರಿಯಿಂದ, ಹೌದಿಲ್ಲ, ಆದರೂ ತೃಪ್ತಿಯಾಗಿಲ್ಲ. ಅವುಗಳನ್ನು ಕೇಳಿ ನನಗೆ ಸಾಕೆಂಬ ಬುದ್ಧಿಯೇ ಇನ್ನೂ ಉಂಟಾಗಿಲ್ಲ. ಕೇಳಬೇಕು ಅನ್ನಿಸ್ತದ, ಸಾಕನಿಸಿಲ್ಲಲ್ಲ. ಅದಕ್ಕಾಗಿ
ಇನ್ನೂ ಕೇಳಬೇಕೆಂಬ ವಿಷಯದಲ್ಲಿರುವ ನನ್ನ ಇಚ್ಛೆಯು ಇದು ತೊಲಗಲಾರದು. ಇನ್ನ ಕೇಳಬೇಕೆಂಬ ಇಚ್ಛೆ ಹೋಗವಲ್ತು. ಆ ಕಾರಣದಿಂದ ನನಗೆ ಉಪ್ಪಿನ ಸಮುದ್ರದಲ್ಲಿ ಉಪ್ಪಿನ ಗೊಂಬೆ ಸಮುದ್ರವನ್ನೇ ಸೇರಿ ಸಮುದ್ರವೇ ಆಗುವಂತೆ, ಬೆಂಕಿಯಲ್ಲಿ ಬಿದ್ದ ಕಟ್ಟಿಯು ಬೆಂಕಿಯ ಸ್ವರೂಪವೇ ಆಗುವಂತೆ ಮತ್ತು ನಿನ್ನ ಸ್ವರೂಪ ಸಂಭ್ರಮದಿಂದ ಸಂಬಂಧವಾದ ಅಮೃತ ವಾಕ್ಯಗಳಿಂದ ಕೇಳಿ ಕೇಳಿ ನಾನು ಅಮೃತನೇ ಆಗ್ಬೇಕು. ನೋಡ್ರಿ, ಆಗ್ಬೇಕಿಲ್ಲ ಮತ್ತೆ, ಇಲ್ಲಾಂದ್ರೆ ಪ್ರಯೋಜನ ಇಲ್ಲಲ್ಲ. ಕಟ್ಟಿಗೆ ಬೆಂಕಿ ಸಂಘ ಮಾಡಿದಾಗ ಬೆಂಕಿ ಆಗ್ತದಿಲ್ಲ. ಉಪ್ಪಿನ ಬೊಂಬೆ ಸಮುದ್ರನೂ ಸೇರಿದ ಉಪ್ಪಾಗ್ತದಿಲ್ಲ. ನಿಮ್ಮ ಅಮೃತ ವಚನವನ್ನು ಕೇಳಿದಾಗ ನಾನು ಮೃತ ಆಗಬಾರ್ದಪ್ಪ. ನಾವು ಈ ಕಡೆ ಶ್ರೀ ಗುರು ವಚನದಿಂದ ಅಧಿಕ ಸುದವಿಂಟೆ ಹೇಳದೆ ಈ ಕಡೆ ಮತ್ತೆ ಕೇಳಿ ಬರೋದು ನಾ ಸಾಯ್ತೀನಿ ಅಂತ ಹತ್ಕಂತ ಬರೋದು. ನಾ ಸಾಯ್ತೀನಿ ಅಂತ ಅಳು ಅಂದ್ರೆ ಬರೋಲ್ಲ. ಸಂಬಂಧಿಕರು ಸತ್ತಾರಂದ್ರೆ ಅಲ್ಲಿಂದ ಓಡಿ ಬರ್ತದೆ. ಶಾಸ್ತ್ರಕ್ಕೆ ಹೋಗಿದ್ದಲ್ಲ ಮನುಷ್ಯ, ಯಾಕೆ ಕಣ್ಣೀರಂದ್ರೆ ಇಲ್ಲಪ್ಪ ನಮ್ಮ ಮನೆಗೆ ಹಿಂಗಾಗ್ಯದ ಅಳ್ತೀವಿಲ್ಲ ನಾವು. ಅದು ಇಲ್ಲಿ ಅರ್ಜುನ ಹೇಳ್ತಾನ, ನಿನ್ನ ಅಮೃತತ್ವದ ವಚನವನ್ನ ಕೇಳಿದ ಮೇಲೆ ನನಗೆ ಮೃತ್ಯುವೇ ಬರಬಾರ್ದು ನೋಡು. ಇದು ಶ್ರೀ ಗುರು ವಚನೋಪದೇಶ. ಹಾಗಾಗಿ ಇಲ್ಲಿ ಆದುದರಿಂದ ನನ್ನ ಬಯಕೆ ಏನಾದ ಇದೊಂದೇ ಆದ, ಬೇರೆ ಯಾವ ಬಯಕೆ ಇಲ್ಲ. ಆದ ಕಾರಣ ನಿನ್ನ ಯೋಗವನ್ನ ಸಹ ಮತ್ತೆ ವಿಸ್ತಾರವಾಗಿ ತಿಳಿಸು. ನಿನ್ನ ಜ್ಞಾನ ಬೋಧ ಅದಲ್ಲ, ಸ್ವರೂಪ ಅದಲ್ಲ, ಅದನ್ನು ವಿಸ್ತಾರವಾಗಿ ಹೇಳು. ಇದರಿಂದ ಏನು ಲಾಭರಿ ಅಂದರೆ, ಉತ್ತಮ ಅಧಿಕಾರಿಯಾದ ಮುಮುಕ್ಷು ಜಿಜ್ಞಾಸು ಗುರುಗಳ ಮುಖದಿಂದ ಸ್ವರೂಪ ಬೋಧಕವಾದ ಅಮೃತಮಯವಾದ ವಾಕ್ಯವನ್ನು ಸಹಕರಿಸದೆ ಶ್ರವಣ ಮಾಡುತ್ತಿರಬೇಕು ಎಂದು ಸೂಚಿಸುತ್ತದೆ. ಎಲ್ಲಿ ತಾನೇ ಕೇಳಬೇಕು ಅಂತ ಹೇಳ್ತಾವ ಶಾಸ್ತ್ರ, ಎಲ್ಲಿ ತಾನೇ ಊಟ ಮಾಡಬೇಕು ಅಂತ ಕೇಳಿದಂಗ. ಯಾವ ಮೂರ್ಖ ಆದ್ರೆ ಕೇಳ್ತಾನಂದ್ರೆ ಎಲ್ಲಿವರೆಗೂ ಊಟ ಮಾಡೋದ್ರಿ, ಎಷ್ಟೊತ್ತ ಮಾಡೋದಂತೀವೇನು? ಹೊಟ್ಟೆ ತುಂಬವರೆಗೂ ಊಟ ಮಾಡ್ತಾನ. ಹೊಟ್ಟೆ ತುಂಬಿದ ಮೇಲೆ ಬಾಯಿ ಮಾತಾಡಂಗಿಲ್ಲ, ಕೈ ಮಾತಾಡ್ತದ. ಕೈ ಮುಂದ್ಕೋತೇವಿಲ್ಲ ಅಂದ್ರೆ ಬಾಯಿ ಕೂಡ ವಚನ ನಿಂತು ಅಂತ ಅರ್ಥ. ಕೈನೇ ಮಾಡ್ತದ, ಬಾಯಿ ತರದ್ ಹೇಳಂಗಿಲ್ಲ, ಕೈ ಹೇಳ್ತಂದ್ರೆ ಮಾತಿಗೂ ಮೀರಿದ್ದಂತ ಅದು ಆನಂದ. ಆದಂಗ ನೀ ಎಲ್ಲಿವರೆಗೆ ಕೇಳಬೇಕು ಅಂತಂದ್ರೆ ಏನು ಅರ್ಥ ಆಗ್ತದೆ? ಅದಕ್ಕೆ ನೀನು ಮೃತ್ಯುವೆ ಭಯದಿಂದ ಎಂದು ನಿವೃತ್ತಿ ಆಗ್ತಿದ್ದಿ ಅಲ್ಲಿವರೆಗೆ ಕೇಳು. ಆಮೇಲೆ ನಾ ಕೇಳದ ಬುಟ್ಟಿನೇ ಕೇಳ್ತೀನಿ ಅನ್ನೋದು ಹೇಳಲೇ ಬೇಕಾಗಿಲ್ಲ. ನಿನ್ನ ಲಕ್ಷಣಗಳೇ ನೀನು ಹೇಳ್ತಾವ, ನಿನ್ನ ವೃತ್ತಿನೇ ನಿನಗೆ ಹೇಳ್ತದ, ನಿನ್ನ ಸ್ಥಿತಿಗಳೇ ಹೇಳ್ತಾವ, ಯಾವ ಅವಸ್ಥೆಗೆದ್ದ ನೀವು ಅಂತ ಅದೇ ಹೇಳ್ತದಿಲ್ಲ. ಅವಾಗ ಅವ್ರು ಕೇಳೋರು ಅಪ್ಪ ನೀ ಆರಂಭಿದ ಸಾಕಂತಾರೆ, ಹೇಳೋರು ಅಷ್ಟೇ ಅಂತಾರೆ. ಅಲ್ಲಿವರು ಮಾತ್ರ ಬಿಡಬಾರದು. ಆದರೂ ಕೂಡ ಗುರುಗಳಾದವರು ಕೂಡ ಅವರಿಗೆ ಸಾಕು ಅನಿಸ್ತು ಅಂದರೂ ಕೂಡ ಅನಿವಾರ್ಯವಾಗಿ ಅವರು ಬೋಧವನ್ನು ಮಾಡಬೇಕಂತ ಶಾಸ್ತ್ರ ನಿರ್ಣಯ. ಯಾಕಂದರೆ ಅದು ಸ್ಥಾನ ಅದ, ಅದು ಜವಾಬ್ದಾರಿ ಅದ. ಆ ಕಾರಣದಿಂದ ಅವನು ಪ್ರಯತ್ನ ಮಾಡ್ತಿರಬೇಕು. ಅದಕ್ಕೆ ಬಸವಣ್ಣರು ಹೇಳ್ತಿದ್ರು, ಶಿವಪುತ್ರಪ್ತಾತ್ಮವರು ಆರೂಢ ಜ್ಯೋತಿಗಳು ಸಿದ್ಧಾರೂಢ ಮಹಾಸ್ವಾಮಿಗಳು ಎಲ್ಲಿ ಶಾಸ್ತ್ರ ಹೇಳ್ತಿದ್ರು
ಅದೇ ಜಾಗದಾಗ ಹೇಳ್ಬೇಕಪ್ಪ, ಇಲ್ಲಿ ಶಾಂತಾಶ್ರಮದಲ್ಲ, ಕೇಳೋರು ಅಲ್ಲಿಗೆ ಬರ್ರಿ, ನಾನು ಅಲ್ಲಿಗೆ ಬಂದು ಶಾಸ್ತ್ರ ಹೇಳ್ತೀವಂತ ಸಿದ್ಧಾರೂಢರು ನಂತರ ನಿರಂತರವಾಗಿ ಕೈಲಾಸ ಮಂಟಪದಲ್ಲಿ ವೇದಾಂತವನ್ನು ಬೋಧಿಸಿದಂಥ ಮಹಾಸದ್ಗುರು. ಕೊನೆಗೆ ದೇಹ ಯಾರ ಅಧೀನ ಅಲ್ಲಲ್ಲ, ಅವ್ರಿಗೆ ವಯಸ್ಸಾದಂಗೆಲ್ಲ ನಿಶಕ್ತಿ ಆದಾಗ ಕೆಲವು ಜನ ಶಿಷ್ಯರು ಮೊದಲು ಶಾಂತಾಶ್ರಮಕ್ಕೆ ಬಂದು ಆಮೇಲೆ ಎಲ್ಲರೂ ಗುರುಗಳ ಜೊತೆ ಕೈಲಾಸ ಮಂಟಪಕ್ಕೆ ಹೋಗಿ ಶಾಸ್ತ್ರ ಕೇಳಿ ಮಂಗಲ ಆದಮೇಲೆ ಕೆಲವು ಮಂದಿ ಮನೆಗೆ ಹೋಗ್ತಿದ್ರು, ಕೆಲವು ಮಂದಿ ಗುರುಗಳನ್ನು ಮಠಕ್ಕೆ ಬಿಟ್ಟು ಹೋಗ್ತಿದ್ರು. ಹೀಗೆ ಇರುವಾಗ ಒಂದೆರಡು ಸಲ ದಾರಿಯಲ್ಲಿ ಹೋಗುವಾಗ ಅದು ಕೆರೆ ಅದಲ್ಲ, ಕೆರೆ ಮೇಲೆ ದಾರಿಯಲ್ಲಿ ಜೋಲು ಹೋಯ್ತಂತ ಯಾರಿಗೆ, ಶಿವಪುತ್ರ ಸ್ವಾಮಿಗಳಿಗೆ. ಆವಾಗ ಶಿಷ್ಯರು, ಅಪ್ಪ ನಿಮಗೆ ಜೋಲು ಹೋಗ್ತದ, ಇಲ್ಲಿ ಒಂದು ಶಾಸ್ತ್ರ ಹೇಳಿದ ಬೇಡಪ್ಪ, ನಾವು ಕೇಳೋರೆ ಅಲ್ಲಿ ಶಾಂತಾಂಶಕ್ಕೆ ಬರ್ತೀವಿ, ಅಲ್ಲೇ ಹೇಳ್ರಿ, ನಿಮಗೆ ತೊಂದರೆ ಆಗ್ತದಂತ ಕೆಲವು ಮಂದಿ ಶಿಷ್ಯರು ಹೇಳಿದ್ರು ಕೂಡ ಅವರು ಇಲ್ಲಿಲ್ಲ, ಅದು ಗುರುಸ್ಥಾನದಲ್ಲೇ ನಡಿಬೇಕಾಗ್ಯದ, ಏನಾಗಿಲ್ಲ ನನಗಂತ ಹಿಂಗೆ ಹೊರಟಾರ. ಕೆಲವು ದಿನದಲ್ಲಿ ಜೋಲುಗೆಲ್ಲ ಒಂದು ದಿವಸ ಬಿಟ್ಟರಂತ. ಬಿದ್ದ ಮೇಲೆ ಈ ಶಿಷ್ಯರೇ ನಿರ್ಣಯ ಮಾಡಿದ್ರು, ಇನ್ನು ನಾವು ಕೇಳಕ್ಕೆ ಹೋದ್ರಲ್ಲ ಗುರುಗಳು ಹೇಳಕ್ಕೆ ಬರ್ತಾರೆ, ನಾವೇ ಒಬ್ಬೊಬ್ರು ಹಿಂದಕ್ಕಾಗಮ್ರಿ, ಶಾಂತಾಶ್ರಮದಲ್ಲಿ ಕೇಳಮ್ಮು, ಗುರುಗಳನ್ನು ಈ ಕಡೆ ಬರೋದು ಬೇಡ ಅಂತೇಳಿ ಎಲ್ಲರೂ ಇದಾದ ಮೇಲೆ ಒಂದು ತಿಂಗಳ ಹೇಳಿದ್ರಂತ. ಅಲ್ಲಿ ಅಷ್ಟರೊಳಗೆ ದೇಹ ಬಿಟ್ರು ಅವರು. ಶಾಸ್ತ್ರ ಬಿಡ್ಲಿಲ್ಲ ನೋಡ್ರಿ. ಬಸವನಂದ್ರೆ ಎಲ್ಲಿವರೆಗೆ ಹೇಳಿದ್ರು, ಇನ್ನು 10 ನಿಮಿಷದಲ್ಲಿ ಪ್ರಾಣ ಹೋಗ್ತದಂದ್ರೆ ವೇದಿಕೆ ಮೇಲೆ ಸಿದ್ಧರಾಗಿ ಕುಂತಿದ್ರು ಅವರು. ಯಾಕೆ? ಆರಾಮಿರುವುದಾಗಿತ್ತಲ್ಲ, ಅವರು ಆರಾಮಿರುವುದಲ್ರಿ. ಅವ್ರಿಗೇನು ಕೂಲಿ ಕೊಡೋರಾರ, ಸಂಬಳಕ್ಕೆ ಬಂದವರಾರ, ಅಥವಾ ಏನಾರ ಯಾರಿಗನ ಮುಲಾಜಿಯಲ್ಲಿ ಯಾರೋ ಏನಿಲ್ಲ, ಸ್ವತಂತ್ರ ಪುರುಷ ಅವರು. ಆದರೆ ಮಹಾತ್ಮರ ಒಂದು ಮಾತಾದ, ಪರೋಪಕಾರಾರ್ಥಂ ಇದಂ ಶರೀರ. ತಮ್ಮ ಶರೀರ ಎದಕ್ಕಾಗಿ ಬಳಸ್ತಾರಂದ್ರೆ ಪರರ ಉಪಕಾರಕ್ಕಾಗಿ. ತಮ್ಮ ಉಪಕಾರ ಅಂತ ನಮ್ಗೆ ಆಗೇ ಬಿಟ್ಟದ, ಇನ್ನೇನು ಬೇಕಾಗಿದೆ ಅವ್ರಿಗೆ. ಆ ಕಾರಣದಿಂದ ಇಲ್ಲಿ ಯಾವಾಗಲೂ ಶ್ರವಣವನ್ನು ಮಾಡು, ಎಲ್ಲಿಯವರೆಗೂ ಹೊಟ್ಟೆ ತುಂಬವರೆಗೂ ಊಟ ಗಪ್ ಚಿಪ್ ಮಾಡಿದಂಗೆ ನಿನಗ ಆನಂದ ಉಂಟಾಗುವವರೆಗೂ ನೀನು ಕಷ್ಟಪಟ್ಟ ಕೇಳು. ಹೀಗೆ ಮುಂದೆ ಕೃಷ್ಣ ಈ ಜ್ಞಾನಕ್ಕೆ ಏನಾದರೂ ಇಲ್ಲಿಗೆ ಒಂದಿಷ್ಟಂತ ಗೆರೆ ಹಿಡ್ದೇನು ಅಂದರೆ ಗೆರೆ ಇಲ್ಲ. ಅದಕ್ಕಾಗಿ ಕೇಳ್ತಾರಲ್ಲಿ, ಹಂತತೆ ಕಥಯಿಷ್ಯಾಮಿ ದಿವ್ಯ ಹಿ ಆತ್ಮವಿಭೂತೆಯ ಪ್ರಾಧಾನ್ಯತ ಕುರುಶ್ರೇಷ್ಠ ನ ಅಸ್ತಿ ಅಂತ ವಿಸ್ತರಶ್ಯ ಮೇ ಅಂದರು. ಅರ್ಥಾತ್ ಎಲೈ ಕುರುಶ್ರೇಷ್ಠನೇ ಅಂದ ಅಲ್ಲಿ ಮಹಾತ್ಮರು ಯಾವ ನಾನು ನಿನಗೋಸ್ಕರ ಈಗ ಮುಖ್ಯವಾಗಿ ದಿವ್ಯವಾದ ನನ್ನ ಬೋಧೆಯನ್ನು ನಿನಗೆ ಹೇಳುವನು, ಉಪದೇಶ ಮಾಡುವನು. ಅರ್ಜುನ ಹೇಳ್ತಾನ, ನೀ ಮಾಡಂತ ಕೇಳಿದ್ದಲ್ಲ ಅರ್ಜುನ, ಅದಕ್ಕೆ ಹೇಳ್ತೀನಿ ಅಂತ ಭಗವಂತ ಹೇಳ್ತಾನ. ಏಕೆಂದರೆ ನನ್ನ ವ್ಯಾಪ್ತಿಗೆ ಅಂತ್ಯವೆಂಬುದೇ ಇಲ್ಲ. ನನ್ನ ವಿಚಾರದಲ್ಲಿ ಈ ಸಾಧನೆ ಯಾವುದು? ನಿರಂತರವಾಗಿ ಶ್ರವಣಾದಿಗಳೇನವ, ಈ ಸಾಧನೆಗೆ ಕೊನೆಯೇ ಇಲ್ಲ ಅಂದರು. ಕೊನೆಯೇ ಇಲ್ಲ. ಅದಕ್ಕೆ ಕೆಲವು ಮಂದಿ ಮಹಾತ್ಮರು ಹೇಳ್ತಾರೆ, ಎಲ್ಲಿಯ ಪರ್ಯಂತರವಾಗಿ ಅಂದರೆ ಎದ್ದ ನಂತರ ಮಲಗುವ ಪರ್ಯಂತರವಾಗಿ, ಹುಟ್ಟಿದ ನಂತರ ಸಾಯುವ ಪರ್ಯಂತರವಾಗಿ ಇದು ಸಾಧನೆ ಮಾಡಬೇಕು ಅಂದರು. ಅಂದರೆ ಇದಕ್ಕೆ ಅಳತನೇ ಇಲ್ಲ ಅಂತ ಅರ್ಥ ಆಯ್ತಿಲ್ಲ. ಯಾರ ದೃಷ್ಟಿಯಲ್ಲಿ? ಭಗವಂತನ ದೃಷ್ಟಿಯಲ್ಲಿ. ಹಾಗಾಗಿ
ಇಲ್ಲಿ ಆಕಾಶವತ್ ಸರ್ವಗತಶ್ಯ ನಿತ್ಯ ಎಂಬ ಪ್ರಮಾಣದಂತೆ ಪರಮಾತ್ಮನು ಆಕಾಶದಂತೆ ಅನಂತನು ಅಂದರು. ಆಕಾಶದಂತೆ ಅನಂತನು ಅಂದರೆ ಆಕಾಶವೇ ಅನಂತ ಅಂತ ಹೇಳಿದಂಗಲ್ಲ. ಯಾಕಂದರೆ ಅನಂತನಲ್ಲಿ ಶಾಂತ ಇದು ಆಕಾಶ. ಅನಂತ ಆ ಪರಬ್ರಹ್ಮ, ಶಾಂತ ಈ ಆಕಾಶ. ಆದರೂ ಕೂಡ ಇದಕ್ಕೆ ಪ್ರಮಾಣ ಕೊಡಬೇಕು ಅಂದರೆ ಆಕಾಶವತ್ತಂದು ಪೂರ್ಣ ಇದ್ದಂತೆ ಅಂತ ಅರ್ಥ. ಆದರೆ ಇದೇ ಆತ್ಮ ಅಲ್ಲ ನೋಡ್ರಿ. ಹಾಗಾಗಿ ಯಾವ ವಿಧವಾದ ಆದಂತವೂ ಇಲ್ಲದವನು, ವೇದವೂ ಸಹ ಪರಮಾತ್ಮನನ್ನು ಕುರಿತು ಏನು ಹೇಳ್ಯವ, ನೇತಿ ನೇತಿ ಅಂತ ಹೇಳಿ ಸುಮ್ಮನಾದವಿನ ಇತಿ ಅಂತಲ್ಲ. ನೇತಿ ನೇತಿ ಅಂದು ಇತಿ ಅಂತ ಹೇಳ್ಯವನು ಇಲ್ಲ. ಕಾಳದ ಮೇಲೆ ಇದು ಇತಿ ಇದೆ ಅಂತ ಹೇಳ್ಯವ ನಾವು ಇಲ್ಲ. ಅದರಂತೆ ಇಲ್ಲಿ ಕೂಡ ಅಂತ್ಯವೂ ಇಲ್ಲ. ಹಾಗಾಗಿ ಪರಮೇಶ್ವರನು ಅನಂತವಾಗಿರುವಂತೆ ಅವನ ವಿಭೂತಿಗಳು ಕೂಡ ಅನಂತ ಆಗ್ಯವನು. ಅವನ ಜ್ಞಾನ ಇದೇ ಇಷ್ಟೇ ಅಂತ ಸೀಮಿತ ಇಲ್ಲ ಅಂತ. ಸೀಮಿತ ಅದ 30 ವರ್ಷ ಕೇಳ್ತಲ್ಲ, ಸೀಮಿತ ಆಗ್ಯವನು. ನಿತ್ಯ ನಿತ್ಯನ ನೂತನ ಆಗ್ತಾವ. ಈ ಕೇಳಿದ್ದು ಇನ್ನೊಂದ್ಸಲ ಮತ್ತೆ ಹೊಸದಾಗ್ತದೆ, ಮತ್ತೆ ಹೊಸದಾಗ್ತದೆ, ಮತ್ತೆ ಹೊಸದಾಗ್ತದೆ. ಯಾಕಂದ್ರೆ ಆ ಜ್ಞಾನದ ಅನುಭವ ಇದ್ದರಲ್ಲಿ ಹೊಸದಾಗ್ತದೆ. ನಿತ್ಯ ನೂತನ ಏನಾದರೂ ಒಂದು ಹೊಸದಿರೋದೆ. ಹೀಗಾಗಿ ಅದರಿಂದ ಪ್ರಧಾನ ವಿಭೂತಿಗಳು ಮಾತ್ರ ಇಲ್ಲಿ ಹೇಳ್ತೇನೆ. ಈ ಶ್ಲೋಕದಲ್ಲಿ ಮುಖ್ಯವಾಗಿ 2 ಲಕ್ಷಣ ಅಂತ ಹೇಳ್ತಾರೆ ಅವರು. ಏನು? ಪರಮೇಶ್ವರನ ವಿಸ್ತಾರ, ಅವನ ವ್ಯಾಪ್ತಿ ಏನದ ಪರಿಪೂರ್ಣ ಅಂತ ಹೇಳಿದ್ರು. ಹೌದಿಲ್ಲ? ಅಂತೆ ಇಲ್ಲಿಗೆ ಆಯ್ತು ಅಂತ ಗೆರೆ ಹೇಳ್ದಾರೇನು ಅಂದ್ರೆ ಏನು ಅರ್ಥ ಆಯ್ತು? ಪರಿಪೂರ್ಣ ಪರಿಪೂರ್ಣ ಅದಕ್ಕೆ ಮತ್ತೇನು ಪರಿಪೂರ್ಣ ಅಂತ ವಿಸ್ತಾರನೆ ಹೇಳ್ಬೇಕು ವಿನ ಅದಕ್ಕೆ ಗೆರೆ ಹೇಳಂಗಿಲ್ಲ. ಆದರೆ ಜಗತ್ತಿಗೆ ಗೆರೆ ಹೇಳದ. ಭಾರತ ದೇಶ ಇಷ್ಟೇ ವಿಸ್ತಾರ ಅದ, ಪಾಕಿಸ್ತಾನ ಇಷ್ಟು ವಿಸ್ತಾರ ಅದ, ಇನ್ನೊಂದು ದೇಶ ಅಮೇರಿಕ ಇಷ್ಟು ವಿಸ್ತಾರ ಅದ ಅಂತ ಆದಿಲ್ಲ. ಆದರೆ ಇದು ಅಳತೆ ಇಲ್ಲದ್ದು ಯಾವುದಾದ ಅದು ಅನಂತವಾದದ್ದು ಅಂತ ಅರ್ಥ. ಇಲ್ಲಿ ಹೇಳುವ ತಾತ್ಪರ್ಯ ಪರಮಾತ್ಮನ ವಿಸ್ತಾರಕ್ಕೆ ಅಂತ್ಯವಿಲ್ಲ. ಅಂದರೆ ಪರಮಾತ್ಮನನ್ನು ಬಿಟ್ಟು ಉಳಿದ ಎಲ್ಲವಕ್ಕೂ ಅಂತ್ಯ ಕೊನೆ ಆದಂತ ಅರ್ಥ ಆಯ್ತಲ್ಲ. ಮತ್ತು ಆಕಾಶ ಪೂರ್ಣ ಅಂದ್ರೂ ಕೂಡ ಇದಕ್ಕೆ ಅಂತ್ಯ ಆದಂತ ಅರ್ಥ ಅಲ್ಲ. ಮತ್ತು ಮೇಲಿನ ಮಹತತ್ವನ ತಗೊಂಡು ಮಾಯಾ ಪ್ರಕೃತಿನ ತಗೊಂಡು ಕೂಡ ಆತ್ಮನನ್ನು ಬಿಟ್ರೆ ಅಂತ್ಯ. ಶಿವ ಜೀವ ಜಗತ್ತೇ ಅಂತ್ಯ ಅಂದಮೇಲೆ ಇವ್ಯಾವ ಲೆಕ್ಕ? ನಿನ್ನ ಸ್ವರೂಪನೇ ತಿಳ್ಕೊಂಡ್ರೆ ಶಿವಗೂ ಅಂತ್ಯ ಅದ, ಜೀವನಿಗೂ ಅಂತ್ಯ ಅದ, ಜಗತ್ತಿಗೆ ಅಂತ್ಯ ಅದ. ಶಿವ ಎಕಡೆ ಹೋದ ಈಗ? ಪರಮಾತ್ಮ ಎಕಡೆ ಹೋಗಿಲ್ಲ. ಆ ಯಾವ ಉಪ್ಪಿನ ಬೊಂಬೆ ಉಪ್ಪಿನ ಸಮುದ್ರದಲ್ಲಿ ಉಪ್ಪಾದಂಗ ನಾನೇ ಪರಮಾತ್ಮ ಅಂತ ದೃಢ ಜ್ಞಾನ ಇಲ್ದಾಗ ಪರಮಾತ್ಮ ಅಂತ ಒಂದಿತ್ತು, ಜೀವಾತ್ಮ ಅಂತ ಒಂದಿತ್ತು, ಜಗತ್ತಂತಿತ್ತು. ಈಗ ನೀನೇ ಆದಾಗ ಜಗವೆಂದಡಂ ತಾನೇ, ಜಗದೀಶ್ವರನೆಂದಡಂ ತಾನೇ ಅಂತ ಹೇಳಿದಂತೆ ಇಲ್ಲಿ ಅನಂತ ರೀತಿ ಇದ್ರೂ ಕೂಡ ಕೆಲವು ಮುಖ್ಯವಾದವನ್ನು ನಾನು ನಿನಗೆ ಹೇಳ್ತೀನಿ ಅಂತ ಇಲ್ಲಿ ಏನು ಹೇಳ್ತಾರೆ ಅಂದರೆ,
ತನ್ನ ದಿವ್ಯ ವಿಭೂತಿಗಳನ್ನು ಕುರಿತು ಸಂಕ್ಷಿಪ್ತವಾಗಿ ಹೇಳಲು ಕರುಣಾಮಯನಾಗಿ ಅತ್ಯಂತ ಬೆಲೆಯುಳ್ಳ ವಸ್ತು ಕಾಲವನ್ನು ಮತ್ತು ಶಕ್ತಿಯನ್ನು ಸದುಪಯೋಗ ಮಾಡಿಕೊಳ್ಳುವುದಕ್ಕೆ ಸಂಕ್ಷೇಪವು ಅಂತ ಅವಶ್ಯ ಅಂತ. ಅತ್ಯಂತ ಬೆಲೆಯುಳ್ಳ ವಸ್ತು ಅದಾಗಿರಬೇಕು ಮತ್ತು ಶಕ್ತಿಯನ್ನು ಸದುಪಯೋಗ ಮಾಡಿಕೊಳ್ಳುವುದಕ್ಕೆ ಸಂಕ್ಷಿಪ್ತ ಅಂತರ. ಅತ್ಯಂತ ಬೆಲೆಯುಳ್ಳ ವಸ್ತುವನ್ನು ಯಾವುದು ಬಹಳ ಬೆಲೆ ಅದ ಆ ವಸ್ತು ಬಹಳ ಸಂಕ್ಷಿಪ್ತವಾಗಿರ್ತಾವ. ಬಂಗಾರ ಎಲ್ಲರ ಮನೆಯಾಗ ಹೆಂಗ ಅವ ಸಂಕ್ಷಿಪ್ತ ಅವಿಲ್ಲ, ವಜ್ರ ಸಂಕ್ಷಿಪ್ತ ಅವ. ಮತ್ತು ಮರದ ಸಾಮಾನು ಇದ್ದಂಗ ಮನೆ ಗಂಗಾ ತೆಂಬಿಗಿದ್ದಂಗ ಮನೆ ತುಂಬ ಅವೇನು ಸಂಕ್ಷಿಪ್ತ. ಸಂಕ್ಷಿಪ್ತ ಇರಬೇಕು, ಅದಕ್ಕೆ ಬೆಲೆ ಭಾಳ ಇರ್ಬೇಕು ನೋಡ್ರಿ. ಮನೆ ತುಂಬ ಸಾಮಾನವ ಅವಕ್ಕೆ ಬೆಲೆ ಇಲ್ಲ. ಸಂಕ್ಷಿಪ್ತವಾಗಿರ್ತಕ್ಕಂಥ ಒಂದು 5 ಗ್ರಾಮು 100-200 ಗ್ರಾಮ್ ಬಂಗಾರ ಇದ್ರೆ ಆ ಬಂಗಾರಕ್ಕೆ ಬೆಲೆ ಅದು, ವಸ್ತುಗಳಿಗೆ ಬೆಲೆ ಅದು, ಬಂಗಾರಕ್ಕೆ ಬೆಲೆ ಅದಲ್ಲ. ಅದರಂತೆ ಇಲ್ಲಿ ಕೂಡ ಆ ಬೆಲೆಯುಳ್ಳಂಥ ವಿಚಾರವನ್ನೇ ನಿನಗೆ ಹೇಳ್ತೀನಿ ಅಂತ ಕೃಷ್ಣ ಭಗವಂತ ಅರ್ಜುನನಿಗೆ ಅಭಯವನ್ನು ಕೊಡ್ತಾನೆ. ನಾನು ಜ್ಞಾನಿ ಎನಿಸಿಕೊಳ್ಳಲು ಯೋಗ್ಯನು. ಸಂಕ್ಷೇಪವಾಗಿ ಹೇಳುವ ಮಾತಿನಲ್ಲಿ ಬಹಳ ಪ್ರಭಾವ ತುಂಬಿಕೊಂಡಂದರು. ಯಾವಾಗಲೂ ಯಾವ ಮಾತಿನಲ್ಲಿ ಬಹಳ ಪ್ರಭಾವ ಅಂದರೆ ಮಾತು ಮೌನವಾಗಿರಬೇಕು. ಸಂಕ್ಷಿಪ್ತವಾಗಿ ಯಾವ ಮಾತು ಇರ್ತದ ಆ ಮಾತಿನಲ್ಲಿ ಅರ್ಥ ಭಾಳ ತುಂಬಿರ್ತದೆ. ಯಾಕಂದ್ರೆ ಆ ಮಾತು ಭಾಳ ಬೆಲೆ ಉಳ್ಳದ್ದಾಗಿರ್ತದೆ, ಅರ್ಥ ಭಾಳದಿಲ್ಲ. ಆ ಕಾರಣದಿಂದ ಈಗ ಇಲ್ಲಿಯವರೆಗೂ ವಿಚಾರ ಮಾಡಿದರೆ ಯಾರ ಮಾತುಗಳಲ್ಲಿ ಬೆಲೆ ಆದಂದ್ರೆ ಸದ್ಗುರುನಾಥನ ಮಹಾತ್ಮರ ಮಾತಿನಲ್ಲೇ ಬೆಲೆ ಆದ ನೋಡ್ರಿ. ಬೇರೆ ವಚನದಲ್ಲಿ ಬೆಲೆ ಇಲ್ಲ. ಹಾಗಾಗಿ ನಾನು ನಿಶ್ಚಯವಾಗಿ ನಿನಗೆ ಏನು ಹೇಳಬೇಕಂದಿದ್ದಿ ಇನ್ನಿಷ್ಟು ಅದನ್ನು ಹೇಳ್ತೇನೆ. ಮತ್ತು ಹೇಗೆ ಹೇಳ್ತೇನೆ ಅಂದರೆ ಸ್ಪಷ್ಟವಾಗಿ ಹೇಳ್ತೀನಿ, ತಿಳಿಯಂಗೆ ಹೇಳ್ತೀನಿ. ಮತ್ತು ಅದು ಬಹಳ ದೂರ ದೂರ ಹೋಗೋದಲ್ಲ, ಸಂಕ್ಷಿಪ್ತವಾಗಿ ಸಣ್ಣ ದೃಷ್ಟಾಂತದಿಂದ ಹೇಳ್ತೇನೆ, ಕೇಳು ಅರ್ಜುನ ಅಂತ ಕೃಷ್ಣ ಭಗವಂತ ಹೇಳ್ತಾನೆ. ಹಾಗಾಗಿ ಈ ಮೋಕ್ಷದ ಮಾರ್ಗದಲ್ಲಿ ಒಬ್ಬ ನಿಜಗುಣರೇ 4-5 ಗ್ರಂಥಗಳನ್ನು ರಚನೆ ಮಾಡಿದರೂ ಕೂಡ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಪ್ರಕಾರವಾಗಿ ಆತ್ಮಜ್ಞಾನದ ವಿಜ್ಞಾನವನ್ನು ಬೋಧನೆಯನ್ನು ಮಾಡಿ ಅಂತ್ಯದಲ್ಲಿ ಕೊನೆಗೆ ಎಲ್ಲವೂ ಬ್ರಹ್ಮಸ್ವರೂಪ ಅಂತ ಎಲ್ಲ ಶಾಸ್ತ್ರಗಳು ಹೇಳ್ಯಾರ. ಯಾಕಂದ್ರೆ ಯಾವ ಶಿಷ್ಯ ಯಾವ ಸಂಶಯವನ್ನು ಇಟ್ಕೊಂಡು ಬರ್ತಾನ ಅದನ್ನು ಕಳೆಯೋದಕ್ಕೆ ಆ ವಾಕ್ಯವನ್ನು ಹೇಳಬೇಕಾಗ್ಯದ. ಅವನಿಗೆ ಪರಮಾತ್ಮ ಅಂದ್ರೆ ಯಾರು ಉಳಿದೇನಿಲ್ಲ, ಪರಮಾತ್ಮ ಅಂತಾರ, ಪರಮಾತ್ಮ ಅಂದ್ರೆ ಯಾರು ಅಂತ ವಿಚಾರ ಅದ. ಮತ್ತು ಅವನಿಗೆ ಪರಮಾತ್ಮನ ತಿಳಿಸ್ಬೇಕಾಗಿದ್ರೆ ಆ ಬೋಧೆಯನ್ನು ಹೇಳಬೇಕಾ. ಜನರ ಮರಣದ ದುಃಖ ಅಂತ ಮೈತ್ರಾದೇವಿ ಬಂದು ಅದಕ್ಕೂ ಒಂಥರ ಯಜ್ಞವಲ್ಕ ಹೇಳಬೇಕಾಯ್ತು. ವಶಿಷ್ಠ ಮಹರ್ಷಿಗಳು ಬಂದರು, ತನ್ನ ನಿಜ ಸ್ಥಿತಿ ತಾನಾರೆಂದು ಮುನ್ನಿನ ಪರಿಭವ ಎಂತಾಯ್ತು ಅಂದ. ಅದಕ್ಕೆ ಅವರು ಅಲ್ಲಿ ಬೇರೆ ಹೇಳಬೇಕಾಯ್ತು. ಆದರೆ ಆತ್ಮಾನುಭಾವ ಒಂದೇ, ಅದು ಬೇರೆ ಬೇರೆ ಅವು. ಯಾಕೆ ಬೇರೆ ಬೇರೆ ಹೇಳಬೇಕಾಗಿತ್ತು? ಪ್ರಶ್ನೆ ಬೇರೆ ಬೇರೆ ಅವ, ಅದಕ್ಕೆ ಅದೇ ಪ್ರಕಾರ ಉತ್ತರ ಹೇಳಬೇಕು. ಹಾಗಾಗಿ ಇಲ್ಲಿ ಪರಮೇಶ್ವರನು ಅನಂತ ರೂಪಗಳಿಂದ ಪ್ರಕಟವಾಗಿದ್ದು ಈಗಲೂ ಪ್ರಕಟವಾಗುತ್ತಿದ್ದಾನೆ. ಈ ಮಾತು ಮರೆಯಬಾರದು.
ಪರಮಾತ್ಮ ಯಾವಾಗಲೂ ಪ್ರಕಟ ಅಂದರೆ ತೋರ್ತಾ ಬಂದನ. ಪ್ರತಿಯೊಂದು ಯುಗದಲ್ಲಿ, ಪ್ರತಿಯೊಂದು ಕಾಲದಲ್ಲಿ, ಈಗನೂ ಇಲ್ಲ ಅಂತಲ್ಲ, ಮುಂದೂ ಇಲ್ಲ ಅಂತಲ್ಲ. ಅದನ್ನು ನೋಡಲು, ಅದನ್ನು ನೋಡಬೇಕು. ಅವನ ರೂಪವನ್ನು ನೋಡಬೇಕಾಗಿದ್ರೆ ಅವನಿಗೆ ಅನಂತ ರೂಪ ಅವ. ಅನಂತ ರೂಪದಲ್ಲಿ ಯಾವುದೋ ಒಂದು ರೂಪ ನೀನು ನೋಡಬೇಕಾಗಿದ್ರೆ ಸಣ್ಣ ಕಣ್ಣಿನಿಂದ ನೋಡಲು ಸಾಧ್ಯವಿಲ್ಲ. ಸಣ್ಣ ಕಣ್ಣು, ದೊಡ್ಡ ಕಣ್ಣು ಅಂದರೆ ಕಣ್ಣು ಸಣ್ಣ ಇದ್ದವರಿಗೆ ಕಾಣಲ್ಲ. ದೊಡ್ಡ ಕಣ್ಣು ಅಗಲಿಸಿ ನೋಡಿದ್ರೆ ಕಾಣ್ತಾನಂತ ಅರ್ಥ ಅಲ್ಲ. ದೊಡ್ಡ ಕಣ್ಣಂದ್ರೆ ಜ್ಞಾನ ದೃಷ್ಟಿ, ಸಣ್ಣ ಕಣ್ಣಂದ್ರೆ ಅಜ್ಞಾನ ದೃಷ್ಟಿ. ಅಜ್ಞಾನ ದೃಷ್ಟಿ ನೋಡಿ ಕಾಣಂಗಿಲ್ಲ ಅಂತ. ಯಾಕಂದ್ರೆ ಸಾಕ್ಷಾತ್ ಭರ್ಗೋ ಗುರು ನರಾಕೃತಿ. ಆ ಭಗವಂತನೇ ಪ್ರತ್ಯಕ್ಷವಾಗಿ ಕಾಲ ಕಾಲದಲ್ಲಿ ಯುಗೆ ಯುಗೆ ಧರ್ಮ ರಕ್ಷಣೆಗಾಗಿ ಹೆಂಗ ಹುಟ್ಟಿ ಬರ್ತವಂತ ಹೇಳ್ಯಾರ, ಅದೇ ಪ್ರಕಾರ ಈಗಲೂ ಕೂಡ ಹುಟ್ಟ್ಯಾರ, ಈಗಲೂ ಕೂಡ ಆದರೆ ಅವರನ್ನು ನೋಡುವ ಸಣ್ಣ ಕಣ್ಣಿದ್ರೆ ಕಾಣೋದಿಲ್ಲ ಅಂತ, ಅಜ್ಞಾನ ಕಣ್ಣು ಅಂತ ಅರ್ಥ. ಹೀಗೆ ಅವನ ತೇಜ, ಐಶ್ವರ್ಯ, ಯೋಗ ಮತ್ತು ಶಕ್ತಿಗಳು ವಿಶೇಷವಾಗಿ ಪ್ರಕಟವಾದರೆ ಅವುಗಳಿಗೆ ಯೋಭೂತಿ ಎನ್ನುತ್ತಾರೆ. ಅವೇ ನುಡಿ ಚಿಹ್ನೆಗಳು. ಅವೇ ಈಗ ಜಗತ್ತಿನಲ್ಲಿ ವೈದ್ಯಗಳನ್ನು ನಾಶ ಮಾಡಬೇಕಾದ್ರೆ ಸೈನಿಕರ ಕೈಯಲ್ಲಿ ಶಸ್ತ್ರಗಳಿರಬೇಕು, ಹೌದಿಲ್ಲ? ಅಸ್ತ್ರಗಳು, ಶಸ್ತ್ರಗಳು, ಬಂದೂಕ, ಅವು ಇವು ಅವೆಲ್ರಿ. ಮತ್ತೆ ಗುರುವಿನಲ್ಲಿ ಏನಿರಬೇಕು? ಶಾಸ್ತ್ರಗಳೇ ಶಸ್ತ್ರಗಳವ್ರಿಗೆ. ಶಾಸ್ತ್ರಗಳು, ಷಡ್ಗುಣಗಳೇನಾವಲ್ಲ ಅವೇ ಶಸ್ತ್ರಗಳು. ಆ ಶಸ್ತ್ರಗಳನ್ನ ನೀನು ನೋಡ್ಬೇಕಾದ್ರೆ ಸಣ್ಣ ಕಣ್ಣಿಗೆ ಹೆಂಗೆ ಕಾಣ್ತಾವ? ಅವನೇನಪ್ಪ ನಮ್ಮಂಗ ಅಂತಾನೆ. ಅಂದ್ರೆ ವಿಶೇಷ ಕಣ್ಣಿನಿಂದ ನೋಡಿದವರು ಇವತ್ತು ಜಗತ್ತಿನಲ್ಲಿ ಪ್ರಕಟಾರ. ಅವರು ಏನಿದ್ರೆ ಅವ್ರಿಗೆ ಹೆಂಗ, ಆ ಮಹಾತ್ಮರಿಗೆ ಹೆಂಗ ಸಿಕ್ಕರು, ನಮಗೆ ಯಾಕೆ ಸಿಗಲಿಲ್ಲ? ಅವ್ರೇನು ಇಲ್ಲೇನು ಇದ್ರಲ್ಲ. ಆದರೆ ಸಣ್ಣ ದೃಷ್ಟಿಯಿಂದ ನಾವು ನೋಡಿದ್ವಿ, ಕಾಣಲಿಲ್ಲ. ದೊಡ್ಡ ದೃಷ್ಟಿಯಿಂದ ಅವ್ರು ನೋಡಿದ್ರು, ಅವ್ರು ಸಿಕ್ಕಾರಂತ. ಹಾಗಾಗಿ ಈ ಶ್ಲೋಕದಲ್ಲಿ ಭಗವಂತ ಕುರುಶ್ರೇಷ್ಠ ಅಂತ ಕರೆದ ಕಾರಣ ಅಂದರೆ, ಕುರು ಎಂದರೆ ಮಾಡು ಅಂತ. ಕುರು ಅನ್ನುವ ಸಂಸ್ಕೃತ ಶಬ್ದಕ್ಕೆ ಮಾಡು. ಏನು ಮಾಡು? ಶ್ರೇಷ್ಠವಾದ ಕರ್ಮವನ್ನ ಮಾಡುವನೇ ಕುರುಶ್ರೇಷ್ಠ ಅಂತ. ಶ್ರೇಷ್ಠವಾದ ಕರ್ಮ ಯಾವುದು? ಮತ್ತೆ ಶ್ರೇಷ್ಠವಾದ ಕರ್ಮ ಅಂದರೆ ಜ್ಞಾನ ಯೋಗ, ಯೋಗತಿ ಯೋಗ. ಆ ಕರ್ಮವನ್ನು ಮಾಡು. ಆ ಕರ್ಮದಲ್ಲಿ ಏನಾವ ಅಂದರೆ ಬೇರೆ ಯಾವ ಪದಾರ್ಥ ವಸ್ತುಗಳಿಲ್ಲ, ನಮ್ಮಲ್ಲೇ ದಿವ್ಯ ಅನುಭೂತಿಯಾಗಿ ಭಗವಂತ ಕಲ್ಪಿಸಿದಂಥ ಮನ, ಬುದ್ಧಿ, ಚಿತ್ತ. ಮನಸ್ಸಿಂದ ಕೇಳೋದು, ಬುದ್ಧಿಯಲ್ಲಿ ನಿಶ್ಚಯ ಮಾಡೋದು, ನಿಶ್ಚಯವಾದನ್ನು ಚಿತ್ತದಲ್ಲಿ ಇಟ್ಕೊಳ್ಳೋದು. ಇವು ಮೂರೆಲ್ಲ. ಇದನ್ನು ಬಿಟ್ಟು ಬೇರೆ ಕರ್ಮ ಮಾಡ್ತೀರ ಅಂದ್ರೆ ನಿನ್ನೆ ಇಷ್ಟ ಅಂತಾರ ಅವರು, ಹೌದಿಲ್ಲ? ಹಾಗಾಗಿ ಜ್ಞಾನಕ್ಕೆ ಪರಮ ಸಾಧನವಾದ ಅಂತಃಕರಣವನ್ನು ಶುದ್ಧಿ ಮಾಡಿಕೊಳ್ಳುವ ಕರ್ಮ. ಅರ್ಜುನ ಇಂಥ ಕರ್ಮವನ್ನೇ ಮಾಡುವುದರಿಂದ ಅವನು ಕುರುಶ್ರೇಷ್ಠನು, ಕರ್ಮದಲ್ಲಿ ಶ್ರೇಷ್ಠ ಅನ್ನಲ್ಲ. ಹಾಗೂ ಕುರು ವಂಶದಲ್ಲಿ ಶ್ರೇಷ್ಠನಾದವರಿಂದಲೂ ಅವನು ಕುರುಶ್ರೇಷ್ಠ. ಎರಡು ರೀತಿಯಿಂದ ವಾಚಾರ್ಥ, ಲಕ್ಷಾರ್ಥ. ಬ್ರಹ್ಮಜ್ಞಾನವನ್ನು ಬೇಡುವ ಮಹಾಪುರುಷನು ಹುಟ್ಟಿದ ವಂಶವು
ಶಿಸ್ತ ಎಂಬುದರಲ್ಲಿ ಸಂದೇಹವೇನು? ಒಂದು ಬ್ರಹ್ಮಜ್ಞಾನವನ್ನು ಪಡಿಬೇಕನ್ನುವ ಇಚ್ಛೆ ಉಳ್ಳಂಥ, ಆತುರವುಳ್ಳಂಥ ಒಬ್ಬ ಮಹಾಪುರುಷ ಹುಟ್ಟಿದ ಮನೆ ಏನದ, ಆ ಮನೆತನವೇ ಕುರುವಂಶ ಅಂತ. ಕುರುವಂಶ ಅದು ನೋಡಪ್ಪ ಶ್ರೇಷ್ಠವಾದದ್ದು. ಈ ರೀತಿ ಹೇಳ್ತಾ ಬಂದು ನಾಳೆ ದಿನ ಮುಂದಿನ ಶ್ಲೋಕವನ್ನು ವಿಚಾರ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಶಾಸ್ತ್ರದ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ, ನಾಳೆ ದಿನ ನಾನು ಪ್ರಭುನ ಕೇಳ್ತೀನಿ ಮುಂಜಾನೆ, ಸಾಧ್ಯ ಆದರೆ 8:30 9 ಗಂಟೆ ಒಳಗೆ ಸರಿಯಾಗಿ ಬಿಟ್ಟರೆ ನಾವು ಚಂದ್ರವಂಡಕ್ಕೆ ಒಂದು ಅರ್ಧ ಗಂಟೆ, ಮತ್ತು 10:30 ವಾಪಸ್ ಇಲ್ಲಿ ಬರೋಂಗ ಇಲ್ಲ. ಕ್ಯಾನ್ಸಲ್ ಇಲ್ಲ, ಕೇಳಿ ಮತ್ತೆ ಹೇಳ್ತೀನಿ. ಬೇಕಾದರೆ ಕ್ಯಾನ್ಸಲ್ ಆದರೆ ಚಲೋನೇ ಆಯಿತು. ಇಲ್ಲ ಹೋಗ್ಬೇಕಂದ್ರೆ ಒಂದು 4-5 ಮಂದಿ ಹೋಗಿ ಅವ್ರ ಮನೇಲಿ ಒಂದು ಮಂಗಲ ಮಾಡೋದು ಮತ್ತು ವಾಪಸ್ ಬರೋಣ. ಮಂಗಲವನ್ನು ಪ್ರಾರಂಭ ಮಾಡಿರಿ. ಮಂಗಲಂ ಗುರು ಶಂಕರಾನಂದ ಭಕ್ತ ವೃಂದ ಸಂಘ ಶರಣರ ನಿಜದಾನಂದ. ಮಂಗಲಮಯವಾದ ಜಡಿಗುರು ಸಂಗದಿಂದಲೇ ಸಕಲ ವೇದದ ಅಂಗಮಯನೆಂದೆನಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲೇ ಮಂಗಲಂ ಗುರು ಶಂಕರಾನಂದ ಭಕ್ತ ವೃಂದ ಸಂಘ ಶರಣರ ನಿಜದ ಆನಂದ. ಎಲ್ಲೋ ಜನಸಿ ಎಲ್ಲೋ ವಾಸಿಸಿದೆ, ಎಲ್ಲೆಲ್ಲೋ ತಿರಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಜನಸಿ ಎಲ್ಲೇ ವಾಸಿಸಿದೆ, ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲಸಿದೆ. ಮಂಗಲಂ ಗುರು ಶಂಕರಾನಂದ ಭಕ್ತ ವೃಂದ ಸಂಘ ಶರಣರ ನಿಜದ ಆನಂದ. ಜನಸಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವಸಲೋಹಿದ ಸ್ವಾಮಿಯಂತವರೋ. ಜನಸಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮಾ ನಿಮಗೆ ಗುಣವಸಲೋಹಿದ ಸ್ವಾಮಿಯಂತವರೋ. ವ್ಯಾಸವರ ಗುರು ಶೇಷಾನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವನೆನಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಭಕ್ತ ವೃಂದ ಸಂಘ ಶರಣರ ನಿಜದ ಆನಂದ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿದೇವನಿವನೋ ನುಡಿದ ತತ್ವಂ ಮಶಿಯ ವಾಕ್ಯವನೋ. ವೇದಾಂತ ಒಡೆಯನೋ ಜಡಿದೇವನಿವನು ನುಡಿದ ತತ್ವಂ ಮಸಿಯ ವಾಕ್ಯವನೋ.
ವೇದಾಮೃತ ಕರ್ಣದಲ್ಲಿ ಕೃಪಾ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪನೌಕಾದೀಶಗೆ ಮಂಗಲಂ ಗುರು ಶಂಕರಾನಂದ ಮಾ ಭಕ್ತವೃಂದ ಸಂಗ ಶರಣರ ನಿಜವಾನಂದ ಸಂಗ ಶರಣರ ನಿಜವಾನಂದ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ ಸಕಲ